ಪ್ರೇಸ್ ದ ಲಾರ್ಡ್. ಈ ದಿನದ ದೇವರ ವಾಗ್ದಾನ ಯೆಶಾಯ 60ನೇ ಅಧ್ಯಾಯ 1ನೇ ವಚನ. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿನ್ನ ಜೀವನದಲ್ಲಿ ಬೆಳಕು ಬಂದಿದೆ. ಅದು ಅಂತಿಂತ ಬೆಳಕಲ್ಲ, ಪ್ರಕಾಶಮಾನವಾದ ಬೆಳಕು. ಯೇಸು ಇವತ್ತು ನನ್ನನ್ನು ನಿನ್ನನ್ನು ಕರೆಯುತ್ತಿದ್ದಾರೆ, ಏಳು, ಪ್ರಕಾಶಿಸು ಎಂದು. ಕತ್ತಲೆಯ ಜೀವಿತದಿಂದ ಬೆಳಕಿನ ಕಡೆಗೆ ಬಾ ಎಂದು, ಪಾಪಿಯಾದ ನನ್ನನ್ನು ನಿನ್ನನ್ನು ನೀತಿ ಮಾರ್ಗಕ್ಕೆ ಬಾ ಎಂದು ಕರೆಯುತ್ತಿದ್ದಾರೆ. ಯಾಕಂದ್ರೆ ಯೋಹಾನ 8ನೇ ಅಧ್ಯಾಯ 12ನೇ ವಚನದಲ್ಲಿ ಯೇಸು ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು ಎಂದು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ನಾವು ಯಾವಾಗ ಯೇಸು ನನ್ನ ಸ್ವಂತ ರಕ್ಷಕ ಎಂದ ಹೃದಯದಿಂದ ನಂಬುತ್ತೀವೋ ಆವಾಗ ನಾವು ಕೂಡ ಆ ಬೆಳಕಿನವರಾಗ್ತೀವಿ. ಯೇಸುವಿನ ತೇಜಸ್ಸನ್ನು ಹೊಂದಿಕೊಳ್ತೀವಿ. ಅದೇ ಯೋಹಾನ 9ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾರೆ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು. ಅಂದ್ರೆ ಯೇಸು ನಿನ್ನ ಜೀವಿತದಲ್ಲಿ ಇರುವಾಗ ಬೆಳಕಿನವರಾಗಿಯೇ ಜೀವಿಸ್ತೀವಿ. ಅದಕ್ಕಾಗಿ ಯೇಸು ಯಾವಾಗಲೂ ನಮ್ಮ ಬಲಗಡೆಯಲ್ಲಿ ನಿಂತುಕೊಂಡು ಬೆಳಕಿನ ಕಡೆಗೆ ನಡೆಸುತ್ತಾರೆ. ಅವರಲ್ಲಿರುವ ಆ ಬೆಳಕು ಮತ್ತು ಯೆಹೋವನ ತೇಜಸ್ಸು ನಮ್ಮ ಜೀವಿತದಲ್ಲೂ ಇರುವಾಗ ದೇವರು ಹೇಳ್ತಾರೆ, ಮತ್ತಾಯ 5ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಮತ್ತು ಅದು ಮನೆಯಲ್ಲಿರುವ ಎಲ್ಲರಿಗೂ ಬೆಳಕು ಕೊಡುವುದು ಎಂದು. ನಾವು ಎಂಥವರೇ ಆಗಿದ್ದರೂ ಯೇಸು ನಮ್ಮನ್ನು ಕರೆಯುತ್ತಾರೆ. ನಾವು ದೇವರ ಮಾರ್ಗದಲ್ಲಿ ನಡೆಯುವರಾದರೆ ನಮ್ಮ ಇಡೀ ಕುಟುಂಬವು ದೇವರ ರಕ್ಷಣೆಯಲ್ಲಿ ಬರುವುದು, ಬೆಳಕಿನಲ್ಲಿ ಜೀವಿಸುತ್ತದೆ. ಒಬ್ಬರು ನಾಶನದ ಮಾರ್ಗದಲ್ಲಿ ಹೋಗುವುದಿಲ್ಲ. ನೋಡಿ ನನ್ನ ಪ್ರೀತಿಯ ದೇವಜನರೇ, ಯೇಸು ಮೊದಲು ಹೇಳಿದ್ರು, ನಾನೇ ಲೋಕಕ್ಕೆ ಬೆಳಕು ಎಂದು. ಆದ್ರೆ ಇವಾಗ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕು ಎಂದು. ನೋಡಿದ್ರ ದೇವರ ಪ್ರೀತಿನ? ಅವರಲ್ಲಿರೋ ಅದೇ ಬೆಳಕು ಇವತ್ತು ನಿನ್ನ ಜೀವಿತದಲ್ಲೂ ಇದೆ ಎಂದು ಅವರೇ ಹೇಳ್ತಾರೆ. ಯಾಕಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ತಂದೆ ಹತ್ರ ಏನೇನಿದೆಯಲ್ಲ ಅದರೆಲ್ಲದರಲ್ಲೂ ಮಕ್ಕಳಾದ ನಮಗೂ ಪಾಲಿದೆ ಅಲ್ವಾ? ಹಾಗೆಯೇ ಅವರಲ್ಲಿರೋ ತೇಜಸ್ಸು, ಜೀವ ಕೊಡುವ ಬೆಳಕನ್ನು ಹೊಂದಿಕೊಳ್ಳೋಣ. ಆ ಬೆಳಕಿನವರಾಗಿ ಪ್ರಾರ್ಥಿಸೋಣ. ಆಮೇನ್, ಆಮೇನ್. ತಂದೆ ದೇವಾ, ನನ್ನ ಆನಂದವೇ ನಿಮ್ಮಡಿಲಲ್ಲಿ